ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕೋಚಿಂಗ್ ಸೆಂಟರ್ ಕುಂದಾನಗರಿ ಬೆಳಗಾವಿಯಿಂದ ಜಿಕೆ ಉಪನ್ಯಾಸಕಿ ಆದಂತಹ ರೇಖಾ ಪಾಟೀಲ್ ಮಾಡುವಂತಹ ನಮಸ್ಕಾರಗಳು. ಇವತ್ತು ಅಗ್ನಿವೀರರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಮುಂದುವರೆದ ಭಾಗದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ಅಗ್ನಿವೀರ ಎಕ್ಸಾಮ್ ಮತ್ತೆ ಬರೆಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ಈ ವರ್ಷನೇ 2026ರಲ್ಲಿಯೇ ನಿಮ್ಮದು ಅಗ್ನಿವೀರ ಆಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಒಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹವ್ಯಾಸ ಬದಲಿಸಿ ನೋಡು ಹಣೆಬರಹ ಬದಲಾದೀತು, ಹವ್ಯಾಸ ಬದಲಿಸಿ ನೋಡು ಹಣೆಬರಹ ಬದಲಾದೀತು, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದೀತು, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದಿಸು. ದೋಣಿಯನ್ನು ಬದಲಿಸುವ ಅವಶ್ಯಕತೆ ಇಲ್ಲ, ದೋಣಿಯ ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು, ನೀ ಸೇರುವ ದಡ ಎದುರಾದೀತು ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು ಅಂತ ಕೇಳಿದಾರೆ. ವೆನ್ ಡಿಡ್ ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯನ್ ಕಮ್ ಇನ್ ಟು ಫೋರ್ಸ್ ಅಂತ ಕೇಳಿದಾರೆ. ಮೊದಲನೇ ಆಪ್ಷನ್ ಅಲ್ಲಿ ಏನ್ ನೋಡ್ತಾ ಹೋಗ್ತೀವಿ ಅಂದ್ರೆ 15 ಆಗಸ್ಟ್ 1947 ಅಂತ ನೋಡ್ತೀವಿ, 26 ಜನವರಿ 1950, 2 ಅಕ್ಟೋಬರ್ 1947, 26 ನವೆಂಬರ್ 1949 ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಭಾರತ ಸಂವಿಧಾನ ಜಾರಿಗೆ ಬಂದ ದಿವಸ ಅಂತ ಹೇಳಿ ನಾವು ನೋಡಿದಾಗ ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬರ್ತದಪ್ಪ ಅಂತಂದ್ರ 26 ಜನವರಿ 1950 ಭಾರತ ಸಂವಿಧಾನವು ಜಾರಿಗೆ ಬರ್ತೈತಿ ಅಂತ ಹೇಳಿ ನೋಡಿದಾಗ ನೋಡ್ರಿ, ಭಾರತ ಸಂವಿಧಾನ ರೆಡಿ ಆಗ್ಬೇಕಾದ್ರೆ ಎರಡು ವರ್ಷ 11 ತಿಂಗಳು 18 ದಿನಗಳ ಕಾಲ ಏನ್ ಮಾಡ್ತೈತ್ರಿ, ಸಂವಿಧಾನ ರೆಡಿ ಆಗ್ಬೇಕಾದ್ರ ಟೈಮ್ ತಗೋದೈತಿ. ಆದ್ರೆ 26 ನವೆಂಬರ್ 1949ರಂದೇ ಸಂವಿಧಾನ ಏನಾಗಿರ್ತೈತಪ್ಪ ಅಂತಂದ್ರ ಪೂರ್ತಿಯಾಗಿ ರೆಡಿ ಆಗಿರ್ತೈತಿ. ಆದ್ರೆ ಜಾರಿಗೆ ಬಂದಿದ್ದು ಯಾವಾಗಂದ್ರ 1950 ಜನವರಿ 26 ಪ್ರತಿ ವರ್ಷ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ನವೆಂಬರ್ 26 ಏನ್ ಆಚರಣೆ ಮಾಡ್ತೀವಪ್ಪ ಅಂದ್ರ ಸಂವಿಧಾನ ದಿನ ಅಂತ ಹೇಳಿ ನಾವೇನ್ ಮಾಡ್ತೀವಿ ಆಚರಣೆ ಮಾಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೇಕಪ್ಪ ಅಂತಂದ್ರೆ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಯಾರು ನೀಡಿದರು ಅಂತ ಹೇಳ್ತಾರೆ. ಹೂ ಗಿವ್ ದ ಸ್ಲೋಗನ್ ಜೈ ಜವಾನ್ ಜೈ ಕಿಸಾನ್? ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಸ್ಲೋಗನ್ ಅನ್ನ ಯಾರು ಕೊಟ್ರು ಅಂತ ಹೇಳಿ ನೋಡಿದಾಗ ಆಪ್ಷನ್ ಮೊದಲನಲ್ಲಿ ಮಹಾತ್ಮ ಗಾಂಧೀಜಿ, ಬಿ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ ನೆಹರು, ಡಿ ಇಂದಿರಾ ಗಾಂಧಿ ಅಂತ ನಾವು ನೋಡ್ತೀವಿ. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಈ ಘೋಷವಾಕ್ಯವನ್ನ ನಮಗ ಕೊಟ್ಟಿದವ್ರು ಯಾರಪ್ಪ ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿ ನೋಡ್ತೀವಿ. ಇನ್ ಮಹಾತ್ಮ ಗಾಂಧೀಜಿ ಅವರು ಏನ್ ಕೊಡ್ತಾರಪ್ಪ ಅಂತಂದ್ರ ಯಾವ ಘೋಷವಾಕ್ಯವನ್ನ ಕೊಡ್ತಾರಿ? ಮಾಡು ಇಲ್ಲವೇ ಮಡಿ ಅನ್ನುವಂತಹ ಘೋಷವಾಕ್ಯವನ್ನ 1942ರ ಭಾರತ ಬಿಟ್ಟು ತೊಲಗಿ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಘೋಷವಾಕ್ಯವನ್ನ ನಮ್ಗ ನೀಡ್ತಾ ಹೋಗ್ತಾರ. ಇನ್ನ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷವಾಕ್ಯ ಅಂತಂದ್ರೆ ಮಾಡು ಇಲ್ಲವೇ ಮಡಿ ಅನ್ನುವ ಘೋಷವಾಕ್ಯವನ್ನ ಯಾರು ಕೊಡ್ತಾರಿ? ಮಹಾತ್ಮ ಗಾಂಧೀಜಿ ಅವರು. ಇನ್ನ ಇನ್ಕಿಲಾ ಜಿಂದಾಬಾದ್ ಅನ್ನುವಂತಹ ಘೋಷವಾಕ್ಯವನ್ನ ಯಾರು ಕೊಡ್ತಾರಪ್ಪ ಅಂದ್ರ ಭಗತ್ ಸಿಂಗ್ ಅವರು ಕೊಡ್ತಾರೆ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಸ್ವರಾಜ್ ನನ್ನ ಆಜನ್ಮ ಸಿದ್ಧ ಹಕ್ಕು ಅನ್ನುವಂತಹ ಘೋಷವಾಕ್ಯವನ್ನ ಬಾಲ್ ಗಂಗಾಧರ್ ತಿಲಕ್ ಅವರು ಕೊಟ್ರೆ, ಡೆಲ್ಲಿ ಚಲೋ ಅನ್ನುವಂತಹ ಘೋಷವಾಕ್ಯನ ಸುಭಾಷ್ ಚಂದ್ರ ಬೋಸ್ ಜಿ ಅವ್ರು ಕೊಡ್ತಾರೆ. ನೆಕ್ಸ್ಟ್ ಗರೀಬಿ ಹಟಾವೋ ಅಂತ ಹೇಳಿ ಘೋಷವಾಕ್ಯವನ್ನ ಯಾರು ಕೊಡ್ತಾರಪ್ಪ ಅಂದ್ರ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತ ಇಂದಿರಾ ಗಾಂಧಿ ಅವರು ನಮ್ಗೆ ಏನ್ ಮಾಡ್ತಾರಿ? ಈ ಘೋಷವಾಕ್ಯಗಳನ್ನ ನಮ್ಗ ಕೊಡ್ತಾರ. ಇನ್ನ ಮುಂದುವರೆದ ಮುಂದಿನ ಪ್ರಶ್ನೆಯನ್ನ ನಾವು ನೋಡಿದಾಗ ಮುಂದಿನ ಪ್ರಶ್ನೆ ಏನೈತಪ್ಪ ಅಂತಂದ್ರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ನಾವು ನೋಡ್ತೀವಿ. ವಾಟ್ ವಾಸ್ ದಿ ಕ್ಯಾಪಿಟಲ್ ಆಫ್ ವಿಜಯನಗರ್ ಎಂಪೈರ್ ಅಂತ ನೋಡ್ತೀವಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ನೋಡಿದಾಗ ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬೀದರ್ ಅಂತ ಐತಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದಪ್ಪ ಅಂತಂದ್ರ ಹಂಪಿ ಅಂತ ನೋಡ್ತೀವಿ. ಹಂಪಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ಸ್ಥಳ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಹಾಗಂದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾವ ವರ್ಷ ಆಯ್ತಪ್ಪ ಅಂದ್ರ ವಿಜಯನಗರದ ಸಾಮ್ರಾಜ್ಯವು ಕ್ರಿಸ್ತಶಕ 1336ರಲ್ಲಿ ಏನಾಕೈತ್ರಿ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಕೈತಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ನೋಡಿದಿವ್ರಿ
ಹಂಪಿ ಅಂತ ನಾವು ನೋಡ್ತಾ ಹೋಗ್ತೀವಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತಂದ್ರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಕ್ಕ ಮತ್ತು ಬುಕ್ಕ ಅನ್ನುವಂತಹ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾರ. ಇವರ ಲಾಂಛನ ಯಾವುದು ಅಂತ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವ್ದಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಅಂದ್ರೆ ಎಡಮುಖ ವರಹ ಅಂತ. ಎಡಮುಖ ವರಹ ವಿಜಯನಗರ ಸಾಮ್ರಾಜ್ಯದ ಏನಪ್ಪಾ ಅದ ಲಾಂಛನ ಅಂತ ಕರಿತಾ ಹೋಗ್ತೀವಿ. ಇನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ರಾಜವಂಶಗಳಾಗ್ತವೆ. ಸಂಗಮ, ಸಾಳವ, ತುಳುವ ಮತ್ತು ಅರವಿಡು ವಂಶಗಳು ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದಂತಹ ಯುದ್ಧ ಯಾವ್ದಪ್ಪ ಅಂದ್ರದು ರಕ್ಕಸ ತಂಗಡಿ ಕದನ ಅಂತ ಹೇಳ್ತೇವೆ. ರಕ್ಕಸ ತಂಗಡಿ ಕದನ ಅಥವಾ ಇದಕ್ಕೆ ಇನ್ನೊಂದು ಹೆಸರೇ ತಾಳಿಕೋಟೆ ಯುದ್ಧ ಅಂತ ನೋಡಿ. ತಾಳಿಕೋಟೆ ಯುದ್ಧ ಈಗ ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುವಂತಹ ತಾಳಿಕೋಟೆ ಎಂಬಲ್ಲಿ ಯುದ್ಧ ನಡೀತೈತ್ರಿ. ದಖನ್ನಿನ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಈ ಯುದ್ಧ ನಡೆದಾಗ ಈ ಯುದ್ಧದಲ್ಲಿ ಹಳೆಯ ರಾಮರಾಯ ನೇತೃತ್ವವನ್ನು ವಹಿಸಿರ್ತಾನ. ಈ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯದ ಏನಾಗ್ತದಪ್ಪ ಅಂದ್ರ ಅವನತಿಗೆ ಕಾರಣ ಆಕೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಂಗಂದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂತಂದ್ರ ಹಂಪಿ ಅಂತ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ಬೇಕಪ್ಪ ಅಂತಂದ್ರೆ INS ವಿಕ್ರಾಂತ್ ಏನು ಅಂತ ಕೇಳಿದಾರೆ. INS ವಿಕ್ರಾಂತ್ ಅನ್ನುವುದು ಏನು ಅಂತಂದ್ರೆ ಇದ್ರೊಳಗ ಆಪ್ಷನ್ ಎ ಏನ್ ಕೊಟ್ಟಾರಿ ಸಬ್ಮರೀನ್ ಜಲಾಂತರ್ಗಾಮಿಗಳು, ಏರ್ ಕ್ರಾಫ್ಟ್ ಕ್ಯಾರೀಸ್ ಅಂತ ವಿಮಾನ ವಾಹಕ ನೌಕೆ, ಸಿ ಟ್ಯಾಂಕ್ ಅಂತ ಕೊಟ್ಟಾರ, ಡಿ ಮಿಸೈಲ್ ಅಂತ ಹೇಳ್ಕೊಟ್ಟಾರ ಅಥವಾ ಕ್ಷಿಪಣಿ ಅಂತ ಕೊಟ್ಟಾರ. INS ವಿಕ್ರಾಂತ್ ಇದು ಒಂದು ಏನಪ್ಪಾ ಅಂದ್ರೆ ಒಂದು ಹಡಗು. ಇದು ಏನ್ ಕೆಲಸ ಮಾಡ್ತೈತೆ ಅಂದ್ರೆ ವಿಮಾನ ವಾಹಕ ನೌಕೆ, ವಿಮಾನಗಳನ್ನು ಹೊತ್ತು ಒಯ್ಯುತ್ತದೆ ಅಂತ ಹೇಳಿ ನೋಡ್ತೀವಿ. ಅದಕ್ಕಾಗಿ ಇದನ್ನ ಏನಪ್ಪಾ ಅಂದ್ರೆ ಏರ್ ಕ್ರಾಫ್ಟ್ ಕ್ಯಾರೀಸ್ ವಿಮಾನ ವಾಹಕ ನೌಕೆ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ INS ವಿಕ್ರಾಂತನ ಬಳಸ್ತಾರೆ. ಅದು ಏನ್ ಮಾಡ್ತೈತಪ್ಪ ಅಂದ್ರೆ ವಿಮಾನ ವಾಹಕವಾಗಿ ಕೆಲಸ ಮಾಡ್ತೈತಿ ಅಂತ ನೋಡ್ತೀವಿ INS ವಿಕ್ರಾಂತ್. ಮುಂದಿನ ಪ್ರಶ್ನೆ ನೋಡ್ಬೇಕಪ್ಪ ಅಂತಂದ್ರ ಮುಂದಿನ ಪ್ರಶ್ನೆ ಏನೈತಪ್ಪ ಅಂತಂದ್ರ ಭಾರತದ ಜೊತೆ ಗಡಿ ಹಂಚಿಕೊಂಡಂತಹ ದೇಶ, ಅತಿ ಉದ್ದವಾದ ಗಡಿ ಹಂಚಿಕೊಂಡ ದೇಶ ಯಾವುದು ಅಂತ ಕೇಳ್ತಾರ. ವಿಚ್ ಕಂಟ್ರಿ ಶೇರ್ ದ ಲಾಂಗೆಸ್ಟ್ ಬೌಂಡ್ರಿ ವಿತ್ ಇಂಡಿಯಾ? ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಂತಹ ದೇಶ ಯಾವುದು ಅಂತ ನೋಡ್ತೀವಿ. ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ನೇಪಾಳ್, ಆಪ್ಷನ್ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ ಚೈನಾ ಅಂತ ನೋಡ್ತೀವಿ. ಎಲ್ಲರಿಗೂ ಗೊತ್ತು, ಎಲ್ಲಾ ಕ್ವಶನ್ ಪೇಪರ್ದಾಗ ಈ ಪ್ರಶ್ನೆ ನಮ್ಗೆ ಕೇಳಿದರೆ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಭಾರತದೊಂದಿಗೆ ಅತಿ ಉದ್ದವಾಗಿ ಗಡಿ ಹಂಚಿಕೊಂಡ ದೇಶ ಯಾವ್ದಪ್ಪ ಅಂದ್ರದು ಬಾಂಗ್ಲಾದೇಶ. ಭಾರತದೊಂದಿಗೆ ಅತಿ ಉದ್ದವಾಗಿ ಗಡಿ ಹಂಚಿಕೊಂಡ ದೇಶ ಯಾವ್ದ್ರಿ ಬಾಂಗ್ಲಾದೇಶ್. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಐತಪ್ಪ ಅಂತ ಹೇಳಿದ್ರೆ ಬಾಂಗ್ಲಾದೇಶ್ 4097 ಕಿಲೋಮೀಟರ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಚೀನಾ ಎರಡನೇ ಅತಿ ಉದ್ದವಾದ ಗಡಿ ಹಂಚಿಕೊಂಡ ರಾಷ್ಟ್ರ ಭಾರತದೊಂದಿಗೆ ಯಾವ್ದಪ್ಪ ಅಂದ್ರದು ದೇಶ ಚೀನಾ ಅಂತ ನೋಡ್ತೀವಿ. 3488 ಕಿಲೋಮೀಟರ್ ವರೆಗೆ ಹಂಚಿಕೊಂಡೈತಿ. ಇನ್ನ ಪಾಕಿಸ್ತಾನ ನೋಡಿದ್ರೆ 3323 ಕಿಲೋಮೀಟರ್ ವರೆಗೂ ತನ್ನ ಭಾರತದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದಾದ್ರ ನೇಪಾಳವು 1751 ಕಿಲೋಮೀಟರ್ ಒಳಗೆ ಏನ್ ಮಾಡಿದ್ರಿ ತನ್ನ ಗಡಿಯನ್ನ ಹಂಚಿಕೊಂಡೈತಿ. ನಂತರ ಮಯನ್ಮಾರ 1643 ಕಿಲೋಮೀಟರ್, ಭೂತಾನ್ 699 ಕಿಲೋಮೀಟರ್ಗಳಷ್ಟು ಭಾರತದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದ್ರ ಅಫಘಾನಿಸ್ತಾನವು 106 ಕಿಲೋಮೀಟರ್ ವರೆಗೂ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಅಂದ್ರೆ ಇಲ್ಲಿ ಎರಡು ಪ್ರಶ್ನೆಗಳನ್ನ ನೋಡ್ಬೋದ್ರಿ. ಒಂದು, ಭಾರತದೊಂದಿಗೆ ಅತಿ ಉದ್ದವಾಗಿ ಗಡಿ ಹಂಚಿಕೊಂಡ ದೇಶ ಯಾವುದಪ್ಪ ಅಂತಂದ್ರೆ ಅದು ಬಾಂಗ್ಲಾದೇಶ. ಭಾರತದೊಂದಿಗೆ ಅತಿ ಕಡಿಮೆ ಗಡಿ ಹಂಚಿಕೊಂಡ ದೇಶ ಯಾವುದು ಆಗಿರ್ತದೆ ಅದು ಅಫಘಾನಿಸ್ತಾನ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೇಕಂದ್ರೆ 2026ರ ಗಣರಾಜ್ಯೋತ್ಸವ ಇದು ಎಷ್ಟನೇ ಗಣರಾಜ್ಯೋತ್ಸವ ಅಂತ ಕೇಳಿದಾರ. ವಿಚ್ ರಿಪಬ್ಲಿಕ್ ಡೇ ವಾಸ್ ಸೆಲೆಬ್ರೇಟೆಡ್ 2026? 2026ರಲ್ಲಿ ಎಷ್ಟನೇ ಗಣರಾಜ್ಯೋತ್ಸವವನ್ನ ನಾವು ಆಚರಣೆ ಮಾಡಿದ್ವಿ ಅಂತ ನಾವು ನೋಡಿದಾಗ ಆಪ್ಷನ್ ಎ 75, ಆಪ್ಷನ್ ಬಿ 76, ಆಪ್ಷನ್ ಸಿ 77, ಆಪ್ಷನ್ ಡಿ 70. 77ನೇ ಗಣರಾಜ್ಯೋತ್ಸವವನ್ನ ನಾವು ಏನ್ ಮಾಡಿದ್ದೀವರಿಗೆ ಆಚರಣೆಯನ್ನ ಮಾಡೇವೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದನ್ನ ಡೆಲ್ಲಿಯಲ್ಲಿ ಆಚರಣೆ ಮಾಡ್ತಾರ. ಎಲ್ಲಾ ಕಡೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರ. ಎಲ್ಲಿಯ ನಾವು ನೋಡ್ತೀವದ್ರ ಕರ್ತವ್ಯ ಪಥದಲ್ಲಿ ಏನ್ ಆಚರಣೆ ಮಾಡ್ತೀವ್ರಿ ಗಣರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ.
ಗಣರಾಜ್ಯೋತ್ಸವಕ್ಕೆ ಈ ವರ್ಷ ಯಾರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು, ಯಾವ ದೇಶದ ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರಪ್ಪ ಅಂತಂದ್ರ ಇವರು ಯುರೋಪಿಯನ್ ದೇಶದ ಒಕ್ಕೂಟದ ಇಬ್ಬರು ವ್ಯಕ್ತಿಗಳು ಏನ್ ಮಾಡಿದಾರಪ್ಪ ಅಂತಂದ್ರೆ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಅವರೇ ಯಾರಪ್ಪ ಅಂದ್ರೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರು, ಜೊತೆಗೆ ಇವರು ಪ್ರೆಸಿಡೆಂಟ್ ಆಫ್ ಯುರೋಪದ ಕಮಿಷನರ್ ಅಂತ ನೋಡ್ತೀವಿ. ಅಂಟೋನಿಯೋ ಕೋಸ್ಟಾ ಅನ್ನುವಂಥವ್ರು ಇನ್ನೊಬ್ರು ಯುರೋಪಿಯನ್ ಯೂನಿಯನ್ ನ ಕೌನ್ಸಿಲ್ ನ ಅಧ್ಯಕ್ಷರು ಏನ್ ಮಾಡಿದಾರಪ್ಪ ಅಂತಂದ್ರ 77ನೇ ಗಣರಾಜ್ಯೋತ್ಸವಕ್ಕೆ ಏನ್ ಮಾಡಿದ್ರಿ ಮುಖ್ಯ ಅತಿಥಿಗಳಾಗಿ ದೆಹಲಿಯಲ್ಲಿ ಇವರು ಭಾಗವಹಿಸಿದ್ರು ಅಂತ ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಆಪರೇಷನ್ ಸಿಂಧೂರ ಯಾವ ದೇಶಕ್ಕೆ ಸಂಬಂಧಿಸಿದೆ, ಅಥವಾ ಆಪರೇಷನ್ ಸಿಂಧೂರ್ ಈಸ್ ರಿಲೇಟೆಡ್ ಟು ಈಚ್ ಕಂಟ್ರಿ ಅಂತ ನೋಡ್ತೀವಿ. ಆಪರೇಷನ್ ಅನ್ನುವಂತ ಸಿಂಧೂರ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾರ. ಆಪ್ಷನ್ ಎ ನಲ್ಲಿ ಮೊದಲೇ ನೋಡ್ತೀವ್ರಿ ನೇಪಾಳ ಅಂತ ಹೇಳಿ ನೋಡ್ತೀವಿ, ಬಿ ಶ್ರೀಲಂಕಾ, ಸಿ ಇಂಡಿಯಾ, ಡಿ ಭೂತಾನ್. ಎಲ್ಲರಿಗೂ ಒಂಥರ ಆಪರೇಷನ್ ಸಿಂಧೂರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರ ಇಂಡಿಯಾ ದೇಶಕ್ಕೆ ಸಂಬಂಧಪಟ್ಟಿದ್ದು, ಭಾರತ ಮತ್ತು ಇದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು ಆಪರೇಷನ್ ಸಿಂಧೂರ. 2026ರಲ್ಲಿ ಪಹಲ್ಗಾಮ್ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಪಹಲ್ಗಾಮ್ನಾಗ ಅಟ್ಯಾಕ್ ಆದಾಗ ಆಪರೇಷನ್ ಸಿಂಧೂರ್ ಅನ್ನೋನ ಏನ್ ಮಾಡ್ತಾರೆ ಭಾರತ ದೇಶ ಘೋಷಣೆ ಮಾಡ್ತೈತಿ. ಅಂದ್ರೆ ಆಪರೇಷನ್ ಸಿಂಧೂರ 2020ರಲ್ಲಿ ಪಹಲ್ಗಾಮ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಮೇಲೆ ನಡೆದಾಗ ಆಪರೇಷನ್ ಸಿಂಧೂರವನ್ನ ಏನ್ ಮಾಡ್ತಾರೆ ಪಾಕಿಸ್ತಾನ ವಿರುದ್ಧ ಪಿಒಕೆಯಲ್ಲಿ ಉಗ್ರಗಳ ತಾಣಗಳನ್ನು ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರವನ್ನ ಘೋಷಣೆ ಮಾಡ್ತೈತ್ರಿ ಭಾರತ ಸರ್ಕಾರ. ಇನ್ನ ಹಂಗೆ ಅದೇ ರೀತಿಯಾಗಿ ಆಪರೇಷನ್ ರಕ್ಷಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ 1991ರಲ್ಲಿ ಮುಂದುವರೆದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ನಿಯಂತ್ರಣ ಮಾಡಲು ಆಪರೇಷನ್ ರಕ್ಷಕ್ ಅನ್ನುವುದನ್ನ ನಾವ್ ಏನ್ ಮಾಡ್ತೀವ್ರಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ವೆರಿ ಇಂಪಾರ್ಟೆಂಟ್. ಆಪರೇಷನ್ ವಿಜಯ 1999ರ ಕಾರ್ಗಿಲ್ ಯುದ್ಧಕ್ಕೆ ಸಂಬಂಧಿಸಿದಂತೆ ಆಪರೇಷನ್ ವಿಜಯ ಇದಕ್ಕೆ ನೋಡ್ತಾ ಹೋಗ್ತೀವಿ. ಆಪರೇಷನ್ ಸಂಬಂಧಿಸಿದ 1999ರ ಕಾರ್ಗಿಲ್ ಯುದ್ಧ ಭಾರತ ಮತ್ತು ಇದು ಪಾಕಿಸ್ತಾನದಲ್ಲಿ ನಡೀತೈತ್ರಿ. ಆಪರೇಷನ್ ವಿಜಯ ಇದಕ್ಕೆ ಸಂಬಂಧಪಟ್ಟಿ. ನೆಕ್ಸ್ಟ್ ನೋಡಿದಾಗ ಆಪರೇಷನ್ ಮೇಘದೂತ ಅಂತ ನೋಡ್ತೀವಿ. ಆಪರೇಷನ್ ಮೇಘದೂತ 1984ರ ಸಿಯಾಚಿನ್ ಹಿಮ ನದಿಯನ್ನು ಭಾರತದ ನಿಯಂತ್ರಣಕ್ಕೆ ತರುವುದು ಅಂತ ನೋಡ್ತೀವಿ. ಸಿಯಾಚಿನ್ ನಲ್ಲಿ ಈ ಆಪರೇಷನ್ ಮೇಘದೂತವನ್ನ ನೋಡ್ತಾ ಹೋಗ್ತೀವಿ. ನಾ ಆಪರೇಷನ್ ಕ್ಯಾಕ್ಟಸ್ ಇದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ 1989ರ ಮಾಲ್ಡೀವ್ಸ್ ನಲ್ಲಿ ಭಾರತ ಸೈನಿಕ ತಿರುವು ಬಿದ್ದಾಗ ಅದನ್ನು ತಡೆಗಟ್ಟಲು ಸಹಾಯ ಮಾಡ್ತಿದ್ರ. ಆಪರೇಷನ್ ಕ್ಯಾಕ್ಟಸ್ ಸಂಬಂಧಪಟ್ಟಿದ್ದು ಮಾಲ್ಡೀವ್ಸ್ಗೆ ಸಹಾಯ ಮಾಡ್ತೈತಿ ಭಾರತ ದೇಶ ಅಂತ ನಾವು ನೋಡ್ತಾ ಹೋಗ್ತೀವಿ. ನದಿ ಹೆಸರಿನಿಂದ ಆಪರೇಷನ್ ಪ್ರಾರಂಭ ಆಕೈತಿ, ಅದು ಯಾವ್ದಪ್ಪ ಅಂದ್ರೆ ಆಪರೇಷನ್ ಗಂಗಾ. 2022ರಲ್ಲಿ ಉಕ್ರೇನ್ ದೇಶದಲ್ಲಿ ಸಿಲುಕಿದಂತಹ ಭಾರತೀಯರನ್ನ ರಕ್ಷಣೆ ಮಾಡಲು ನಡೆದಂತಹ ಆಪರೇಷನ್ ಗಂಗಾ. ನದಿ ಹೆಸರಿನಿಂದ ಮೊದಲ ಆಪರೇಷನ್ ನಡೀತೈತ್ರಿ, ಇದು ಆಪರೇಷನ್ ಗಂಗಾ ಅಂತ ನೋಡ್ತಾ ಹೋಗ್ತೀವಿ. ಇನ್ನು ಆಪರೇಷನ್ ದೇವಿ ಶಕ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ 2021ರ ಅಫಘಾನಿಸ್ತಾನದಿಂದ ಭಾರತೀಯರ ರಕ್ಷಣೆಗೆ ಕಾರ್ಯಾಚರಣೆ. 2021ರ ಅಫಘಾನಿಸ್ತಾನದಿಂದ ಭಾರತೀಯರನ್ನ ಏನ್ ಮಾಡೋದ್ರಿ ರಕ್ಷಣೆ ಮಾಡುವುದನ್ನ ಆಪರೇಷನ್ ದೇವಿ ಶಕ್ತಿ ಅಂತ ಕರಿತೀವಿ. ಇನ್ನು ಆಪರೇಷನ್ ಮೈತ್ರಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ 2015ರಲ್ಲಿ ನೇಪಾಳದಲ್ಲಿ ಭೂಕಂಪದ ನೆರವು ಸಹಾಯವನ್ನು ಭಾರತವು ನೇಪಾಳಕ್ಕೆ 2015ರಲ್ಲಿ ಭೂಕಂಪ ಸಂದರ್ಭದಲ್ಲಿ ನೆರವು ನೀಡುವುದನ್ನ ಆಪರೇಷನ್ ಮೈತ್ರಿ ಅಂತ. ಇನ್ನು ಕ್ವಿಕ್ ಆಗಿ ನೋಡೋದಾದ್ರೆ ಕಾರ್ಗಿಲ್ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು ಆಪರೇಷನ್ ವಿಜಯ, ಸಿಯಾಚಿನ್ ಸಂಬಂಧಪಟ್ಟಿದ್ದು ಆಪರೇಷನ್ ಮೇಘದೂತ, ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಿದ್ದು ಆಪರೇಷನ್ ಕ್ಯಾಕ್ಟಸ್, ಉಕ್ರೇನ್ಗೆ ಸಂಬಂಧಪಟ್ಟಿದ್ದು ಆಪರೇಷನ್ ಗಂಗಾ, ಪಹಲ್ಗಾಮ್ ಸಂಬಂಧಪಟ್ಟಿದ್ದು ಆಪರೇಷನ್ ಸಿಂಧೂರ ಅಂತ ನಾವು ನೋಡ್ತಾ ಹೋಗ್ತೀವಿ. ಆಪರೇಷನ್ಗಳ ಮೇಲೆ ಪ್ರಶ್ನೆ ಕೇಳ್ತಾ ಹೋಗ್ತಾರ, ನಾವು ಅದನ್ನ ನೋಡ್ತಾ ಹೋಗಿದ್ದೀವಿ. ಮುಂದಿನ ಪ್ರಶ್ನೆ ನೋಡಿದಾಗ ವಿಚ್ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್ ಇನ್ ಇಂಡಿಯಾ ಅಂತ ನೋಡ್ತೀವಿ. ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದಾರೆ. ಮರುಭೂಮಿ ರೇಗಿಸ್ತಾನ್ ಅಂತ ನೋಡ್ತೀವಿ. ಮರುಭೂಮಿ ಯಾವ್ದಂತ ಕೇಳ್ತೀವಿ. ಆಪ್ಷನ್ ಎ ಸಹರಾ, ಬಿ ಥಾರ್, ಸಿ ಗೋಬಿ, ಡಿ ಏನಪ್ಪಾ ಅಂದ್ರ ಕಲ್ಹರಿ ಅಂತ ನೋಡ್ತೀವಿ. ಭಾರತ ದೇಶದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವ್ದಪ್ಪ ಅಂದ್ರ ಅದುವೇ ಥಾರ್ ಮರುಭೂಮಿ ಅಂತ ನೋಡ್ತೀವಿ. ಹಂಗಂದ್ರೆ ಥಾರ್ ಮರುಭೂಮಿಯು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಭಾರತದ ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿಯು
ನಮ್ಗ ಕಂಡು ಬರ್ತೈತಿ. ಇನ್ನ ಜಗತ್ತಿನ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವ್ದಪ್ಪ ಅಂದ್ರ ಇದು ಪ್ರಪಂಚದ ಪ್ರಪಂಚದ ಅತ್ಯಂತ ದೊಡ್ಡದಾದ ಮರುಭೂಮಿ ಅಂತ ನೋಡ್ತೀವಿ. ಅದೇ ಯಾವ್ದಪ್ಪ ಅಂದ್ರ ಸಹಾರಾ ಆಫ್ರಿಕಾದಲ್ಲಿ ಕಂಡು ಬರ್ತೈತಿ. ಇನ್ನ ಗೋಬಿಯನ್ನ ನೋಡಿದಾಗ ಗೋಬಿ ಮರುಭೂಮಿಯು ಇದು ಚೀನಾದಲ್ಲಿ ಕಂಡು ಬಂದು ಏಷ್ಯಾ ಖಂಡದ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದ ಮರುಭೂಮಿ ಗೋಬಿ ಮರುಭೂಮಿ. ಇನ್ನು ಕಲಹರಿ ಮರುಭೂಮಿಯು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ನಮಗ ಕಂಡು ಬರ್ತೈತಿ. ಸಹಾರಾ ಮರುಭೂಮಿ ಜಗತ್ತಿನ ಅತ್ಯಂತ ದೊಡ್ಡದಾದ ಮರುಭೂಮಿ ಸಹಾರಾ ಮರುಭೂಮಿ. ಭಾರತದ ಅತ್ಯಂತ ದೊಡ್ಡದಾದ ಮರುಭೂಮಿ ಥಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಕಂಡು ಬರ್ತೈತ್ರಿ. ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವ್ದಂದ್ರೆ ಗೋಬಿ. ಈ ಗೋಬಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಚೀನಾ ದೇಶದಲ್ಲಿ ನಮಗ ಕಂಡು ಬರ್ತೈತಿ. ಇನ್ನು ಕಲಹರಿ ಮರುಭೂಮಿ ನಮ್ಗೆ ಎಲ್ಲಿ ಕಂಡು ಬರ್ತೈತ್ರಿ ದಕ್ಷಿಣ ಆಫ್ರಿಕಾದಲ್ಲಿ ನಮ್ಗ ಕಂಡು ಬರ್ತಾ ಹೋಗ್ತದೆ. ಏನ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ. ಭಾರತದ ಮೊದಲ ಉಪಗ್ರಹ ಯಾವುದು? ವಾಟ್ ಈಸ್ ದ ಇಂಡಿಯಾಸ್ ದ ಫಸ್ಟ್ ಸ್ಯಾಟಿಲೈಟ್ ಅಂತ ನೋಡ್ತೀವಿ. ಒಂದನೇದು ರೋಹಿಣಿ, ಎರಡನೇದು ಆರ್ಯಭಟ್ಟ, ಮೂರನೇದು ಇನ್ಸೈಟ್, ನಾಲ್ಕನೇದು ಭಾಸ್ಕರ್ ಅಂತ ನಾವು ನೋಡ್ತೀವಿ. ಭಾರತ ದೇಶದ ಮೊದಲ ಉಪಗ್ರಹ ಯಾವ್ದಪ್ಪ ಅದರದು ಆರ್ಯಭಟ್ಟ ಅಂತ ನೋಡ್ತೀವಿ. ವಿಜ್ಞಾನಿ ಹೆಸರಿಂದ ಪ್ರಾರಂಭ ಆಗ್ತೈತ್ರಿ. ಅದೇ ಯಾವುದೇ ಆರ್ಯಭಟ್ಟ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದು ಆರ್ಯಭಟ್ಟವನ್ನ 1975ರಲ್ಲಿ ಭಾರತದ ಮೊದಲ ಉಪಗ್ರಹದ ಆರ್ಯಭಟ್ಟವನ್ನ ರಷ್ಯಾ ದೇಶದಿಂದ ಉಡಾವಣೆ ಮಾಡ್ತಾರ. ಭಾರತದ ಉಪಗ್ರಹ ಆದ್ರೂ ಕೂಡ ರಷ್ಯಾ ದೇಶದಿಂದ ಏನ್ ಮಾಡ್ತಾರೆ ಈ ಉಪಗ್ರಹವನ್ನ ಉಡಾವಣೆ ಮಾಡ್ತಾರ. ಜಗತ್ತಿನಲ್ಲಿ ಮೊದಲ ಉಪಗ್ರಹ ಉಡಾವಣೆ ಮಾಡಿದ ದೇಶ ಯಾವ್ದಪ್ಪ ಅಂದ್ರದು ರಷ್ಯಾ. ಸ್ಪುಟ್ನಿಕ್ ಅನ್ನ ಉಡಾವಣೆ ಮಾಡಿದ್ರ ಭಾರತದ ಮೊದಲ ಉಪಗ್ರಹವನ್ನ 1975ರಲ್ಲಿ ರಷ್ಯಾ ದೇಶವು ಏನ್ ಮಾಡ್ತೈತ್ರಿ ಉಡಾಯನವನ್ನ ಮಾಡ್ತಾ ಹೋಗ್ತೈತಿ. ಇನ್ನ ಸ್ವಲ್ಪ ಇಸ್ರೋ ಬಗ್ಗೆ ನೋಡ್ಬೇಕಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಪ್ಪ ಅಂತಂದ್ರ ಏನಂತ ನೋಡ್ತೀವಪ್ಪ ಅಂದ್ರ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ 15 ಆಗಸ್ಟ್ 1969ರಲ್ಲಿ ಇಸ್ರೋ ಪ್ರಾರಂಭ ಆಕೈತ್ರಿ. ಈ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿ ಕೇಳ್ತಾರಿ? ಇಸ್ರೋದರ ಕೇಂದ್ರ ಕಚೇರಿ ನಮಗ ಬೆಂಗಳೂರಿನಲ್ಲಿ ನಮಗ ಕಂಡು ಬರ್ತೈತಿ. ಇಸ್ರೋದ ಸ್ಥಾಪಕರು ಯಾರು ಅಂತಂದ್ರ ಇಸ್ರೋದ ಸ್ಥಾಪಕರು ವಿಕ್ರಮ್ ಸಾರಾಭಾಯಿ ಅಂತ ನೋಡ್ತೀವ್ರಿ. ವಿಕ್ರಮ್ ಸಾರಾಭಾಯಿ. ಪ್ರಸ್ತುತ ಇಸ್ರೋದ ಚೇರ್ಮನ್ ಯಾರದಾರ ಅಂತ ಕೇಳ್ತಾರ. ಪ್ರಸ್ತುತ ಚೇರ್ಮನ್ ಯಾರದಾರ? ವಿ ನಾರಾಯಣ್ ಅವರು ಇಸ್ರೋದ ಪ್ರಸ್ತುತ ಚೇರ್ಮನ್ ಅದಾರ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಭಾರತದ ಮೊದಲ ಉಪಗ್ರಹ ಅಂದ್ರೆ ಯಾವ್ದು ನೋಡ್ತೀವ್ರಿ? ಆರ್ಯಭಟ್ಟವನ್ನು 1975ರಲ್ಲಿ ರಷ್ಯಾ ದೇಶದ ಬೈಕನೂರು ಅನ್ನುವ ಸ್ಥಳದಿಂದ ಅದನ್ನ ಏನ್ ಮಾಡ್ತಾರೆ ಉಡಾಯನ ಮಾಡ್ತಾ ಹೋಗ್ತಾರ. ಇಸ್ರೋದ ಕೇಂದ್ರ ಕಚೇರಿ ನಮ್ಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಬೆಂಗಳೂರಿನಲ್ಲಿ ಕಂಡು ಬರ್ತೈತೆ. ಇನ್ನ ಮುಂದಿನ ಪ್ರಶ್ನೆ ನೋಡಿದ್ರ ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಯಾವ ಸಮಿತಿ ರೀ? ಕರಡು ಸಮಿತಿಯ ಅಧ್ಯಕ್ಷರಾರು? ಹೂ ವಾಸ್ ದ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರ್ಯಾರು ಅಂತ ಕೇಳಿದಾರ. ಮೊದಲನೇ ನೋಡಿದಾಗ ಡಾಕ್ಟರ್ BR ಅಂಬೇಡ್ಕರ್. ಎರಡನೇ ಆಪ್ಷನ್ ನೋಡಿದಾಗ ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು ಅವರು. ನಾಲ್ಕನೇ ಆಪ್ಷನ್ ಮಹಾತ್ಮ ಗಾಂಧೀಜಿ. ಈ ಪ್ರಶ್ನೆ ಎಲ್ಲರಿಗೂ ಗೊತ್ತೈತಿ. ಕರಡು ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೋಡ್ತೀವಿ. ನಂದ್ಮೇಲೆ ಕರಡು ಸಮಿತಿಯು ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರ ಕರಡು ಸಮಿತಿಯು 29 ಆಗಸ್ಟ್ 1947ರಂದು ಕರಡು ಸಮಿತಿಯನ್ನ ಪ್ರಾರಂಭ ಮಾಡ್ತಾರ. ಕರಡು ಸಮಿತಿಯಲ್ಲಿ ಒಟ್ಟು ಎಷ್ಟು ಸದಸ್ಯರದಾರ? ಅಧ್ಯಕ್ಷರನ್ನ ಒಳಗೊಂಡಂತೆ ಒಟ್ಟು ಸದಸ್ಯರ ಸಂಖ್ಯೆ ಒಟ್ಟು ಸದಸ್ಯರ ಸಂಖ್ಯೆ 7 ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಭಾರತ ಸಂವಿಧಾನ ರಚನಾ ಸಂದರ್ಭದಲ್ಲಿ ಒಟ್ಟು 22 ಸಮಿತಿಗಳು, ಒಟ್ಟು ಸಮಿತಿಗಳ ಪ್ರಶ್ನೆ ಆಗಿದಾವ್ರಿ. ಒಟ್ಟು ಸಮಿತಿಗಳು 22 ಸಮಿತಿಗಳು. ಇಲ್ಲಿ ಕರಡು ಸಮಿತಿಯಲ್ಲಿ ಅಂತ ಇವ್ರು ಏನಪ್ಪಾ ಅಂದ್ರ ಸದಸ್ಯರು 7. ಒಟ್ಟು ಸಮಿತಿಗಳು ಎಷ್ಟಪ್ಪಾ ಅಂದ್ರ 22. ಇದ್ರೊಳಗ ಉಪ ಸಮಿತಿಗಳು ಅಂತ ಬರ್ತದ್ರಿ. ಉಪಸಮಿತಿಗಳು ಒಟ್ಟು 5 ಉಪಸಮಿತಿಗಳು ನಮಗ ಕಂಡು ಬರ್ತಾವ.
ಭಾರತ ಸಂವಿಧಾನದ ರಚನಾ ಸಮಿತಿಯ ಅದು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ BR ಅಂಬೇಡ್ಕರ್. ಕರಡು ಸಮಿತಿ ಯಾವಾಗ ಸ್ಥಾಪನೆ ಐತ್ರಿ? 29 ಆಗಸ್ಟ್ 1947. ಒಟ್ಟು ಸದಸ್ಯರ ಅಧ್ಯಕ್ಷರನ್ನೊಳಗೊಂಡಂತೆ ಒಟ್ಟು ಸದಸ್ಯರ ಸಂಖ್ಯೆ 7 ಅಂತ ನೋಡ್ತೀವಿ. ಒಟ್ಟು ಸಮಿತಿಗಳ ಸಂಖ್ಯೆ 22. ಉಪ ಸಮಿತಿಗಳು ಎಷ್ಟಾಗಿರ್ತಾವ? 5 ಉಪ ಸಮಿತಿಗಳನ್ನ ನಾವಿಲ್ಲಿ ನೋಡ್ತಾ ಹೋಗಿರ್ತೀವಿ. ಇನ್ನ ಮುಂದಿನ ಪ್ರಶ್ನೆ ನೋಡ್ಬೇಕಪ್ಪ ಅಂತಂದ್ರೆ, ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಹೂ ಈಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ ನೋಡಿದಾಗ ಮೊದಲನೇದು ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್, ಸರೋಜಿನಿ ನಾಯ್ಡು, ಸುಷ್ಮಾ ಸ್ವರಾಜ್ ಅಂತ ನೋಡ್ತೀವಿ. ಎಲ್ಲಾ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾರಿ ಇಂದಿರಾ ಗಾಂಧಿ ಅವರ ಬಗ್ಗೆ. ಹಂಗಾಗಿ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು ಅಂತ ನೋಡ್ತೀವಿ. ಇನ್ನ ಇಂದಿರಾ ಗಾಂಧಿ ಅವರ ಬಗ್ಗೆ ನಾವು ನೋಡ್ಬೇಕಪ್ಪ ಅಂದ್ರೆ ಭಾರತದ ಮೊದಲ ಮಹಿಳಾ ಪ್ರಧಾನಿ. ಇವರನ್ನ ಏನಂತ ಕರಿತೀವಪ್ಪ ಅಂದ್ರ ಉಕ್ಕಿನ ಮಹಿಳೆ ಅಂತ ಕೂಡ ಕರಿತೀವಿ. ಉಕ್ಕಿನ ಮಹಿಳೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ ಪ್ರಧಾನಿನೂ ಅಂತ ನಾವು ಇಂದಿರಾ ಗಾಂಧಿ ಅವರನ್ನ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನು ಪ್ರತಿಭಾ ಪಾಟೀಲ್ ಅವರ ಬಗ್ಗೆ ನೋಡ್ಬೇಕಂದ್ರೆ ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತ ನೋಡ್ತೀವಿ. ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ. ಇಂದಿರಾ ಗಾಂಧಿ ಅವರು ಮೊದಲ ಮಹಿಳಾ ಪ್ರಧಾನಿಯಾದಂತ ಪ್ರತಿಭಾ ಪಾಟೀಲ್ ಅವರು ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ. ಇನ್ನ ಸರೋಜಿನಿ ನಾಯ್ಡು ಅವರ ಬಗ್ಗೆ ನೋಡಿದ ಭಾರತ ದೇಶದ ಒಂದು ಉತ್ತರ ಪ್ರದೇಶ ರಾಜ್ಯದ ಮೊದಲ ಮಹಿಳಾ ಏನಪ್ಪಾ ಅಂದ್ರೆ ಇವರು ಗವರ್ನರ್ ಅಂತ ನೋಡ್ತೀವಿ. ಭಾರತದ ಮೊದಲ ಒಂದು ಉತ್ತರ ಪ್ರದೇಶ ರಾಜ್ಯದ ಮೊದಲ ಮಹಿಳಾ ಗವರ್ನರ್ ಆಗಿ ಆಯ್ಕೆಯಾದವರು ಸರೋಜಿನಿ ನಾಯ್ಡು ಅವರು. ಇನ್ನ ಸುಷ್ಮಾ ಸ್ವರಾಜ್ ಅವರು ಏನಪ್ಪಾ ಅಂದ್ರೆ ದೆಹಲಿಯ ಮುಖ್ಯಮಂತ್ರಿ ಕೂಡ ಆಗಿದ್ದು ಭಾರತ ದೇಶದ ಮೊದಲ ಮಹಿಳಾ ವಿದೇಶಾಂಗ ಮಂತ್ರಿ ಯಾರಾಗಿದ್ದರಪ್ಪ ಅಂದ್ರೆ ಸುಷ್ಮಾ ಸ್ವರಾಜ್ ಅವರು ಅಂತ ನಾವು ನೋಡ್ತಾ ಹೋಗ್ತೀವಿ. ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ. ಭಾರತ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಭಾರತ ದೇಶದ ಮೊದಲ ಒಂದು ರಾಜ್ಯದ ಗವರ್ನರ್ ಆದವರು ಯಾರಪ್ಪ ಅಂದ್ರೆ ಸರೋಜಿನಿ ನಾಯ್ಡು. ಭಾರತ ದೇಶದ ಅಥವಾ ಭಾರತದಲ್ಲಿ ಮೊದಲು ಮಹಿಳಾ ವಿದೇಶಾಂಗ ಮಂತ್ರಿ ಮತ್ತು ದೆಹಲಿಯ ಮುಖ್ಯಮಂತ್ರಿಯೂ ಕೂಡ ಆಗಿದವರು ಯಾರಂದ್ರೆ ಸುಷ್ಮಾ ಸ್ವರಾಜ್ ಅವರು ನೋಡ್ತಾ ಹೋಗ್ತೀವಿ. ಈಗ ಪ್ರಸ್ತುತ ದ್ರೌಪದಿ ಮುರ್ಮು ಭಾರತ ದೇಶದ 2ನೇ ಮಹಿಳಾ ರಾಷ್ಟ್ರಪತಿ ಹಾಗೂ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತವರನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿದಾಗ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಹಂಪಿ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ ಅಂತ ಕೇಳಿ. ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಹಂಪಿಯು ಎಲ್ಲಿ ಕಂಡು ಬರ್ತೈತಿ? ಹಂಪಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದಾರ. ಹಂಪಿಯು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಎಲ್ಲಿ ಕಂಡು ಬರ್ತೈತಿ? ಯುನೆಸ್ಕೋ ಪಾರಂಪರಿಕ ಪಟ್ಟಿ ವಿಶ್ವಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿದ್ರಿ. ಮೊದಲನೇ ಆಪ್ಷನ್ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಅಂತ ನಾವು ನೋಡ್ತಾ ಹೋದ್ವಿ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಹಂಪಿಯು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಹಂಪಿಯು ಕರ್ನಾಟಕ ರಾಜ್ಯದಲ್ಲಿ ನಮ್ಗ ಕಂಡು ಬರ್ತೈತಿ ಅಂತ. ಹಾಗಂದ್ರೆ ಭಾರತದಲ್ಲಿ ಒಟ್ಟು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 2025ರ ಪ್ರಕಾರ 44 ತಾಣಗಳನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗ್ಯಾವ ಅಂತ ನಾವು ನೋಡ್ದ. ಹಂಗಂದ್ರೆ ಭಾರತದಲ್ಲಿ ಒಟ್ಟು ಎಷ್ಟು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳದಾವ್ರಿ? ಒಟ್ಟು 44 ಪಟ್ಟಿಗಳು ಸೇರಿದ ಸ್ಥಳಗಳಿದ್ದು ಇವು ಮೊದಲನೇದಾಗಿ 1983ರಲ್ಲಿ ಇವುಗಳನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರ. ಭಾರತದ ಮೊದಲನ್ನ ಸೇರ್ಪಡೆ ಮಾಡ್ತಾರೆ. ಈಗ 2025ರಲ್ಲಿ ಹೊಸದಾಗಿ ಯಾವ್ದು ಸೇರ್ಪಡೆ ಆಗ್ಯದಪ್ಪ ಅಂದ್ರ ಮರಾಠಿ ಮಿಲಿಟರಿ ಲ್ಯಾಂಡ್ಸ್ಕೇಪ್. ಈಗ 2025ರಲ್ಲಿ ಇದು ಸೇರ್ಪಡೆ ಆಗಿದ್ದು ಮೊದಲನೇದು. ಒಟ್ಟು ತಾಣಗಳ ಸಂಖ್ಯೆ ಎಷ್ಟು ಅಂತ ನೋಡ್ತೀವ್ರಿ? 44 ಅಂತ ನಾವು ನೋಡ್ತಾ ಹೋಗ್ತೀವಿ. ಆರಂಭಿಕವಾಗಿ 1983ರಲ್ಲಿ ಏನು ಪ್ರಾರಂಭ ಆಯ್ತಲ್ಲ ಅವಾಗ ನೋಡಿದಾಗ ಮೊದಲು ಯಾವುದು ಸೇರ್ಪಡೆ ಆಗಿತ್ತಪ್ಪ ಅಂದ್ರೆ ಆಗ್ರಾದ ಕೋಟೆ, ಉತ್ತರ ಪ್ರದೇಶ ಆಗ್ರಾ ಕೋಟೆ. ದೆನ್ ಅಜಂತಾ ಗುಹೆಗಳು ಎಲ್ಲಿ ನೋಡ್ತೀವ್ರಿ? ಮಹಾರಾಷ್ಟ್ರ. ಮತ್ತೆ ಎಲ್ಲೋರಾ ಗುಹೆಗಳನ್ನ ನೋಡಿದಾಗನು ಕೂಡ ಅದನ್ನು ಮಹಾರಾಷ್ಟ್ರ ಅಂತ ನಾವು ನೋಡ್ತೀವಿ. ಇನ್ನ ತಾಜ್ ಮಹಲ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಉತ್ತರ ಪ್ರದೇಶದಲ್ಲಿ. 1983ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಸ್ಥಳಗಳು ಮೊದಲು ಆಗ್ರಾದ ಕೋಟೆ, ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ತಾಜ್ ಮಹಲ್. ಇದು 1983ರಲ್ಲಿ ಸೇರ್ಪಡೆ ಆದ್ರೆ
ಭಾರತದ ಇಲ್ಲಿನ ಯುನೆಸ್ಕೋ ಪಾರಂಪರಿಕ ಒಟ್ಟು ತಾಣಗಳ ಸಂಖ್ಯೆ ಎಷ್ಟಾಗಿರ್ತೈತಿ? 44 ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದು 2025ರಲ್ಲಿ ಹೊಸದಾಗಿ ಸೇರ್ಪಡೆಯಾಗಿದೆ ಯಾವ್ದಪ್ಪ ಅಂದ್ರೆ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಅದು ಮಹಾರಾಷ್ಟ್ರದ ನೋಡ್ತಾ ಹೋಗ್ತೀವಿ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಸ್ಥಳಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗಿದ್ದೀವಿ, ಉತ್ತರಗಳನ್ನು ಕೂಡ ನೋಡ್ತಾ ಹೋಗಿದ್ದೀವಿ. ಇನ್ನಷ್ಟು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ಕೋರಿ. ಮುಂದಿನ ವಿಡಿಯೋಗಳಲ್ಲಿ ಏನ್ ಮಾಡೋಣ್ರಿ, ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಅಗ್ನಿವೀರಗಳ ಬಗ್ಗೆ ನಾವು ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. 2026ರಲ್ಲಿ ನೀವು ಹಾಕಿಕೊಂಡಂತಹ ಎಲ್ಲಾ ರೆವಲ್ಯೂಷನ್ಗಳಾಗಿ ಪರಿವರ್ತನೆ ಆಗ್ಲಿ. ಅಗ್ನಿವೀರ್ಸ್ಗಳು ಎಕ್ಸಾಮ್ಗಳು ನಡೆದವ, ಇನ್ನಷ್ಟು ಮನಸ್ಸಿನ ಮೇಲೆ ತಗೊಂಡು ಅಗ್ನಿವೀರ ಎಕ್ಸಾಮ್ಗಳನ್ನ ಅತಿ ಚೆನ್ನಾಗಿ ಬರೆಯಿರಿ. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ವತಿಯಿಂದ ಇನ್ನೊಮ್ಮೆ ಈ ವಿಡಿಯೋವನ್ನ ಶೇರ್ ಮಾಡ್ರಿ, ಲೈಕ್ ಮಾಡಿ ಹೇಳ್ತಾ ಇನ್ನಷ್ಟು ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.